ಲಾಲಿಸಬೇಕು ತಾಯೇ ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿಗೆ ಗುಣ ಮಡಿಯ ಭಿನ್ನಗಳ ಮಾಲಿಗೆ ಗುಣ ಮಡಿಯೇ ಕಾಳಗದಲ್ಲಿ ಸುರಜಾಲವ ಗೆಲ್ಲಲು ವೀರಯುರೈದ ನಿನ್ನಯ ಕಾಲಗಳು ಕಳಗದಲ್ಲಿ ಸುರಜಾಲವ ಗೆಲ್ಲಲು ವೀರಯುರೈದ ನಿನ್ನಯ ಕಾಲಗಳು ಲಾಲಿಸಬೇಕು ತಾಯೇ ಲಾಲಿಸಬೇಕು ತಾಯೇ ಬಹಳ ಆಯಾಸ ಕೆಲಸ ಯಾಕೆ ಆಗ್ತದೆ? ನೀನು ನಮ್ಮವ್ರ ಜೊತೆಗೆ ದೇವಲೋಕಕ್ಕೆ ಹೋದವರು, ನಾನು ನಿಮ್ಮ ಗಂಡ. ನಮ್ಮ ಗಂಡನ ಜೊತೆಗೆ ದೇವಲೋಕಕ್ಕೆ ಹೋದವರು. ಹೌದೌದು. ಹೌದು. ಏನಂತ ಹೇಳುದಮ್ಮ? ನಾನು ಆ ವಿಷಯ ಕೇಳಬೇಕು ಅಂತ ಕಾತರಿಸ್ತಾ ಇದ್ದೇನೆ. ಹೌದೌದು, ಯಾರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಮೇಲೆ ನೋಡ್ತಾ ಇದ್ದದ್ದು ನಾನು. ನೋಡ್ತಿದ್ದೇವೆ, ಗೊತ್ತಾಯ್ತಮ್ಮ. ಹೌದು ಅಮ್ಮ, ಅದೇ ವಿಷಯ ಹೇಳೋದಕ್ಕಾಗಿ ಬಂದೆ ತಾಯಿ. ನಿಮಗೆ ಕಥನ ವಿರಾಮವಾಗಲಿಲ್ಲ. ಇಲ್ಲ, ಕಥನ ಮುಂದುವರಿಯಿತು. ಮುಂದುವರಿತು. ಅಲ್ಲಿ ಹೋಗಿದ್ದು ನಿಮ್ಮ ಯಜಮಾನರು ಬಂದಂತ ಸುದ್ದಿ ತಿಳಿದು ಒಬ್ಬೊಬ್ಬರೇ ಬರ್ಲಿಕ್ಕೆ ಪ್ರಾರಂಭ ಮಾಡ್ರಮ್ಮ. ಯಾರೆಲ್ಲ ಬಂದ್ರ? ಅಗ್ನಿ ಬಂದ. ಅಗ್ನಿ ಉರಿಯುತ್ತಾ ಬಂದ ಅಮ್ಮ. ಅವರಲ್ಲಿ ನಿಮ್ಮ ಯಜಮಾನರು ಹೋರಾಟ ಮಾಡಿದ್ರಮ್ಮ. ಅಲ್ಲಿಯೂ ನಿಮ್ಮ ಪಾಲಿಗೆ ಜಯ ಎನ್ನುವುದಾಯ್ತು ತಾಯಿ. ನಮ್ಮವ್ರು ಹೋದ್ರು ಹಾಗೆ. ಎರಡನೇದಾಗಿ ವಾಯು ಬಂದಮ್ಮ. ವಾಯು ಎಲ್ಲಿಂದ ಬಂದವ ವಾಯು. ಹೌದು. ಅಯ್ಯೋ, ಇಬ್ಬರನ್ನು ಕಾಡಾಕಾಡಿಯಾಗಿ ಹೋರಾಟ ಆಯಿತು. ಅಲ್ಲಿಯೂ ನಿಮ್ಮವರ ಪಾಲಿಗೆ ಜಯ ಆಯಿತು ತಾಯೇ. ವಾಯು ದುಷ್ಟಂತ ಹಿಂದೆ ಬದಿಗೆ ಹೋದ ತಾಯೇ. ಹೋದ ಯಾರಿನ ಬದಿ ಹೋದ? ಅವನಿಂದ ಬದಿಗೆ ಅದಾಗ್ಲಿ. ಇಷ್ಟು ಸಂತೋಷ ವಿಷಯ ನೀವು ಹೇಳ್ತಾ ಹೇಳುದು ಯಾಕ? ಅಂದ್ರೆ ನಗುನಗುತ್ತಾ ಹೇಳುವ ವಿಷಯ ಇದು. ಓಯ್, ಮುಂದೇನಾಯ್ತು ಹೇಳು. ಇದು ನಗುನಗುತ್ತಾ ಹೇಳುವ ವಿಷಯವಾ? ಅದರ ಮೇಲೆ ತಂದು ಬಿಗಿರಾಗಿಯ ಕ್ಷಣೋ ಅದರ ಮೇಲೆ ತಂದು ಬಿಗಿರಾಗಿಯ ಕ್ಷಣೋ ಒಲಿಸಿದ ನಿನ್ನಯ ರಾಮಣದಾರಿಸೋ ಒಲಿಸಿದ ನಿಮ್ಮಯ ರಮಣದಾರಿಸೋ ಅಮ್ಮ, ಇದು ಏನು ಅಂತ ಹೇಳಿದ್ರಿ ನೀವು? ಇದು ಸಂತೋಷ ಹೇಳುವ ವಿಷಯ. ಇದ್ಗಳ ಹಾಗಲ್ಲ, ಇದು ನಗುತ್ತಾ ಹೇಳುವ ವಿಷಯ. ಎಲ್ಲಿಂದ ಪ್ರಾರಂಭ ಮಾಡುವ? ಯಾರು ಮಾಡುವಟ್ಟಿ ಓದ್ನದಲ್ಲ ಓದುತ್ತೆ ಒಬ್ಬೊಬ್ಬರು ಬಂದ್ರೆ ಅಗ್ನಿ ಬಂದ, ಒಟ್ಟು ಉದುರ್ ಸಾಕಿದ್ರೆ ವಾಯು ಬಂದ, ಅಗ್ನಿ ವಾಯು ವರುಣ ಎಲ್ಲ ಬಂದ್ರ ಎಲ್ಲರಿಗೂ ಕೊಟ್ಟೆ. ಎಲ್ಲ ಸೋತ್ರು. ದೇವೇಶ ಬಂದ ಕೊನೆಗೆ. ಅದು ಅಲ್ಲಿ ಪೀಠದ ಅಧಿಕಾರಿ ಬಂದ, ಪುರಂದರ ಬಂದ. ಬಂದಿದ್ದು ಹೋರಾಟ, ಕಾಡಾಕಾಡಿ. ಪುರಂದರನ ಹಿಂದೆ ವಾಯು ಬರಲಿಲ್ಲ. ಮತ್ತೆ ವಾಯು ಮೊದಲೇ ಹೊಡ್ದ, ಇದು ಬರ್ತಿದ್ನೇನು. ವಾಯು ಮೊದಲೇ ಹೊಡ್ದ, ಇಬ್ಬರಿಗೆ ಹೋರಾಟ ಶುರುವಾಯ್ತಮ್ಮ. ನಾವು ಕೇಳಿದ್ದೇವೆ ಪುರಂದರನ ಹಿಂದೆ ವಾಯು ಇರ್ತಾನೆ. ಅಷ್ಟೊಂದು ಅನ್ಯೋನ್ಯತೆ
ಹಾಗಾಗಿ ಅವ್ರು ಹಿಂದೆ ಯಾರು ಇರುವುದಿಲ್ಲ. ಹಿಂದೆ ಯಾರು ನಿಂತ್ಕೊಳ್ಳೋದಿಲ್ಲ. ಅವಿನಾಭಾವ ಸಂಬಂಧ ಆ ರೀತಿ ಉಂಟು. ಏನ್ ಮಾಡುವ ಹೇಳಿ, ಹೋರಾಟ ಪ್ರಾರಂಭ ಆಯ್ತು. ಅದೇನಂದ್ರೆ ಎಂತ ಆ ಪುರಂದರ ಎಂತ ತಿಂತಾರೆ ಅವು ಎಂತದ್ದೆಲ್ಲ ಹಾಳೆಲ್ಲ ತಿನ್ನುವುದಿಲ್ಲ, ತಿಂದ್ರೆ ಒಳ್ಳೇದೇ. ಒಳ್ಳೆದೆ ಹೊಟ್ಟೆ ಹಾಕ್ಬೇಕು ಎಂತ ಮಾಡ್ಲಿಕ್ಕೂ ಆಗುದಿಲ್ಲ ಅಮ್ಮ. ಹೌದವ್ರು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದ ವಿಷಯ ಬಂತೀಗ. ಅವರೆಲ್ಲ ಸೋತರು. ದೇವೇಂದ್ರನಲ್ಲಿ ಹೋರಾಟ, ಕಾಡಾಟ, ಕೊಯ್ ಕೈ, ಮಾರಾಮಾರಿ. ನಿಮ್ಮ ಯಜಮಾನ್ರೇನು ಕಡಿಮೆ ಇದ್ರೆ ಯಾರು ಬಿಡ್ಲಿಕ್ಕಿಲ್ಲ ಬಿಡು. ನಾನಾ ರೀತಿ ಭಂಗಿಯಲ್ಲಿ ನಿಮ್ಮ ಯಜಮಾನ್ರ ಹೋರಾಟ ಪ್ರಾರಂಭ ಆಯ್ತು. ಅಯ್ಯೋ ನಾನು ನೋಡ್ತಾ ಇದ್ದೆ ಏನಾಗ್ತದೆ ಈಗ ಏನಾಗ್ತದೆ ಅಂತ. ಹೊಡೆದೈತೆ ದೇವೇಂದ್ರ ಎಲ್ಲಿದ್ದ ಹೊಡೆದಕ್ಕೆ ಪ್ರಾರಂಭ ಮಾಡ್ದ. ವಶವಾಯಿತು. ಅಲ್ಲಿಗೆ ನಿಮ್ಮ ಯಜಮಾನ್ರಿಗೆ ಏನಿಲ್ಲ ಗದ್ದುಗೆ ಏರಿ ಆಯ್ತು. ಒಂದಾಯ್ತು ಅಷ್ಟೊತ್ತಿಗೆ ಬಂದಾಯ್ತು. ಯಾರು ಸಂಪಾದಿ ನಾರಿಯರಲ್ಲ ಹೆದರ್ಕೊಂಡಿರ್ಬೇಕು ಅವರು. ಅವ್ರು ಹೆದರ್ಕೊಂಡು ಆದ್ರೂ ಬಂದ್ರಲ್ಲ. ಬಂದು ನಿರ್ಕಣ ಮಾಡ್ಲಿಕ್ಕೆ ಪ್ರಾರಂಭ. ಬಂದ್ರು. ಇದು ರೆಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜು ಬಾಚಣಿಗೆ ಎಲ್ಲ ಬಂದ್ರು. ಹೌದೌದು ಎಲ್ಲ ಬಂದ್ರು. ಇದು ನಾಟ್ಯ ಶುರು ಮಾಡ್ರು. ನಾಟ್ಯ ಶುರು ಮಾಡುದು. ಅಯ್ಯೋ ನಿಮ್ಗೆ ಯಜಮಾನ್ರಿಗೆ ಸಂತೋಷ ಆಗಿದ್ದು ಅಂತ ಹೇಳಿದ್ರೆ ಬಹುಶಃ ನಿಮ್ಮ ಯಜಮಾನ್ರು ಅಷ್ಟು ಜನ ಹೆಣ್ಮಕ್ಳು ಒಟ್ಟಿಗೆ ಎಲ್ಲ ಸೇರಿದ್ದು ಎಲ್ಲೂ ಇರ್ಲಿಲ್ಲ. ಹೆಚ್ಚಾಗಿ ನಾನು ನೋಡ್ಲಿಲ್ಲ, ನಿಮ್ಗೆ ಗೊತ್ತಿಲ್ಲ. ನಾನು ನೋಡಿರ್ಲಿಲ್ಲ, ಅದಕ್ಕೆ ನಾನು ದೂರದಲ್ಲಿ ನಿಂತ್ಕೊಂಡು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೆ. ಏನಲ್ಲ ಆ ಪೀಠೆ ಇರೋದು ಸುಲಭ ಅದು. ಅಯ್ಯಪ್ಪ ನನಗೊಂದು ಸಂತೋಷ ಆಗಿತ್ತು ಅಂತ ಹೇಳಿದ್ರೆ ಸುಲಭೇನಲ್ಲ. ಹಾಗೆ ನಿಮ್ಮ ಯಜಮಾನ್ರು ಕುಂತಿದ್ದು ಭಾರಿ ನಗಿ ಆಡ್ತಾ ಇದ್ರು, ಭಾರಿ ಸಂತೋಷ ವ್ಯಕ್ತಪಡಿಸ್ತಾ ಇದ್ರು. ಅಷ್ಟೊತ್ತಿಗೆ ಅದರ ಮೇಲೆ ತಂದ ತಂದನು. ಎಲ್ಲ ಮುಖಕ್ಕೊಂದು ಕುತ್ಕೊಳ್ಳೋದೈತಿ ಈಗ. ಅದಲ್ಲಮ್ಮ ಅವ ಬೈತಲ್ಲ, ಅದರ ಮೇಲೆ ತಂದನು ಯಕ್ಷ. ಯಕ್ಷ ಬಂದು ಯಾವ ಯಕ್ಷ? ಮಹಾಬಲೇನೆ. ಅಯ್ಯಪ್ಪ ಮಾಡಬೇಕಿತ್ತು. ಅವನು ಮುಖ ನೋಡ್ರೆ ನಂಗೆ ಹೆದರಿಕೆ ಆಗ್ತಾ ಇತ್ತು ಯಕ್ಷಂದು. ಹೌದೌದು. ನಾವು ನಿಮ್ಮ ಯಜಮಾನ್ರ ತಲೆ ಮೇಲೆ ಹಿಂದ್ಬದಿಯಿಂದ ಒಂದು ಪಿಟ ನೋಡಿ ಧೈರ್ಯವೇ. ಹೌದಮ್ಮ, ಅವನಿಗೆ ಅಷ್ಟು ಧೈರ್ಯ. ಬಿಟ್ಟಿದ್ದು ನಿಮ್ಮ ಯಜಮಾನ್ರ ಅಷ್ಟೊತ್ತಿಗೆ ನೋಡ್ಬೇಕಿತ್ತು. ನಿಮ್ಮ ಯಜಮಾನ್ರು ಹಾಗೆ ಕೆಲವು ಪಟ್ಟಿಗಳುಂಟು. ಹೌದೌದು ಅದನ್ನ ನಿಮ್ಗೆ ಗೊತ್ತುಂಟ. ಹೌದೌದು ಯಾವ ಪಟ್ಟು ಮೂರು ಪಟ್ಟು ಅದು ಸರಿ. ಕೆಳಗೆ ಬಿದ್ರು. ಆದ್ರೂ ನಿಮ್ಮ ಯಜಮಾನ್ರು ಏನೋ ಮಾಡ್ತಾರೆ ಅಂತ ನೋಡ್ದೆ. ಈಗ ನೋಡ್ತೇನೆ ನಿಮ್ಮ ಯಜಮಾನ್ರ ಬಾಯಲ್ಲಿ ಇಷ್ಟು ಕೆಂಪು ಹೊರಗೆ ಬಂತು. ನಿಮ್ಮ ಯಜಮಾನ್ರ ಬಾಯಲ್ಲಿ ಕೆಂಪು ಇಷ್ಟು ಹೊರಗೆ ಬಂತು. ನೋಡ್ಬೇಕಾಗಿತ್ತು. ನೋಡ್ದೆ ನಾನು. ನಾಲಿಗೆ ಅಂದ್ರೆ ನಿಮ್ಮ ಯಜಮಾನ್ರು ಎಲ್ಲಿದ್ರೆ ನಿಮ್ಮ ಯಜಮಾನ್ರು ಕೋಟಕ. ಶಿವನೇ ಪತಿಯ ಮಗನ ಮಾತೆಯಲಾಲಿಸುತ್ತ ಪತಿಯೇರಿ ಮಡಿದಿಯಲ್ಲ ಪತಿಯೇ. ಅವನನ್ನು ಕರೀತೇನಂತೆ, ಅವನಿಗೆ ವಿಷಯವನ್ನು ಹೇಳ್ತೇನಂತೆ, ಅವನನ್ನ ಹುರಿದುಂಬಿಸ್ತೇನಂತೆ. ಈ ಪಾಪಿ ದೇವತೆಗಳ ಸರಿಯಾದ ಶಿಕ್ಷೆಯನ್ನ ಕೊಡಿಸ್ತೇನಂತೆ. ಎಲ್ಲಿ ನನ್ನ ಮಗ? ಮಗನೇ ಮಹಿಷಾಸುರ! ಮಹಿಷಾಸುರ
Thank you.
ಕಾರ್ಯದಲ್ಲಿ ನಾವೆಲ್ಲ ಪಾಲ್ಗೊಳ್ಳುತ್ತಾ ಇದ್ದವರು. ನಮ್ಮಿಂದೊಮ್ಮೆಲೆ ಮಾತೆಯ ಮೊರೆಯನ್ನು ಕೇಳಿ ಶರವೇಗದಿಂದ ಬಂದೆ. ಏನಮ್ಮ, ಒಂದು ಕಂಡಾಗ ನನ್ನನ್ನು ಕಂಡಾಗ ಅತ್ಯಾನಂದದಿಂದ ಕರೆ ತಂದು ನಲ್ಲಗೈಯಬೇಕಾದಂತ ಬಿದ್ದು ತಾರಿಣಿಯ ಮೇಲೆ ಬಿದ್ದು ಶೋಕಿಸುತ್ತಾ ಇದ್ದೀರಿ. ಯಾಕಮ್ಮ ಕಣ್ಣೀರು? ನಿಮ್ಮ ಕಣ್ಣೀರಿಗೆ ಕಾರಣರು ಈ ತಾಂಡವ ವೀರರೇ ಅಲ್ಲವೇ ಅಲ್ಲ, ಅಲ್ಲವೇ ಅಲ್ಲ. ಹಾಗಂತ ನಿಮ್ಮ ಕಣ್ಣೀರಿಗೆ ಕಾರಣಕರ್ತರಾದವರು ದೇವತೆಗಳಿಂದ ಕಷ್ಟವ ಮೂರು ಮೂರ್ತಿಗಳಿಂದ ಬಂದ ಬವಳೆಯ ತೊರಲಿರುವಂತ ತರಳ ಮಹಿಷ ನೆರವಾಗಲು ಚಿಂತೆ ಬೇಡ. ಹೇಳಿ ಅಮ್ಮ, ಹೇಳಿ. ಮೇಲು ಲೋಕವನ್ನು ಬಯಸಿ ಕಂದ ಮೊನ್ನೆ ಕಾಳಗಕ್ಕೆ ಬಿದ್ದನು ಕೇಳಲೇ ಅಯ್ಯೋ ಮುದ್ದು ಕಂದ ಕಂದ ನಿಜ ನಿಜ ಗ್ರಹಿಸಿ ಮಾತನಾಡ್ತಾ ಇದ್ದೀಯ. ಹೌದಮ್ಮ. ಸಂಕಷ್ಟವನ್ನು ಪರಿಹರಿಸುವುದಕ್ಕೆ ಏನನ್ನೂ ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಏನಾಯ್ತಮ್ಮ? ಆದ್ರೆ ಏನು ಮಾಡೋಣ? ಪರಿಸ್ಥಿತಿಯನ್ನು ಹೇಗೆ ಅಂತ ವಿವರಿಸಿರಿ ನಿನ್ನಗೆ. ಅಂದರೆ ಮೊನ್ನೆ ದಿವಸ ನಿನ್ನಪ್ಪ ವಿದ್ಯುನ್ಮಾಲಿ ವಿಶೇಷವಾದಂತಹ ಸೇನೆಯನ್ನು ಕೂಡಿಕೊಂಡು ದೇವಲೋಕವನ್ನು ಇಸ್ತೇನೆ ಸರಿ ಅಂತ ಹೋದಂತಹ ವಿಷಯ ನಿನಗೂ ಗೊತ್ತುತ್ತಾನೆ. ಹೌದಮ್ಮ. ಹೋದಂತಹ ನಿನ್ನಪ್ಪ ದೇವತೆಗಳ ಮೇಲೆ ದಾಳಿಗೈದು ದೇವಗದ್ದುಗೆಯನ್ನು ವಶಪಡಿಸಿದ್ದಾನೆ. ವಿಷಯ ಅಲ್ವೇನಮ್ಮ? ಆದ್ರೆ ಏನ್ ಮಾಡುದು? ಆ ಸಂತೋಷವನ್ನು ಬಹಳ ಒಪ್ಪಿಕೊಳ್ಳುವಂತಹ ಯೋಗ ಭಾಗ್ಯ ನಮ್ಮ ಪಾಲಿಗೆ ಕಾರಣ ಕುಮತಿಗಳಾದಂತಹ ದೇವತೆಗಳು ಉಪಾಯವನ್ನು ಗೈದರು. ಯಾವುದೋ ಒಬ್ಬ ದಕ್ಷ ಮೋಸದಿಂದ ಹಿಂದಿನಿಂದ ಬಂದು ನಿನ್ನ ಅಪ್ಪನನ್ನ ಕೊಂದು ಬಿಟ್ಟಂತೆ.
ಇನ್ನು ಮಾಯ ಹೋಗಿ ಹೋದಳೇನಮ್ಮ. ನಾವೆಲ್ಲ ಅನಾಥರಾದವೇನಮ್ಮ. ನಮ್ಮ ಬದುಕು ಬರಲಾಯಿತೇನಮ್ಮ. ಸರ್ವಾಧಿಕಾರಿಯಾಗಿ ಮೆರೆಯುತ್ತಿರುವಂತ ನನ್ನಪ್ಪ ಅಳಿತಾನೆ ಅಮ್ಮ. ನನ್ನಪ್ಪನ ಸಾವಿಗೆ ಕಾರಣ ಯಾರಮ್ಮ ಸಾವಿಗೆ ಕಾರಣ ಅವನ ಪದವಿ ಬೀಸಾಡುವೆ. ನಮಗಾದಂತ ಅನ್ಯಾಯಕ್ಕೆ ತಕ್ಕ ಪ್ರತಿಕಾರ ಇರಿಸುವೆ. ಮಹಿಷನ ಬಲವನ್ನು ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು. ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ವನಜನಾಭನು ಬರುವ ಕೃತಕ ವನಜನ ಬರುವ ಕೃತಕತೆ ಅನವರತ ಸುಮನಸರ ಪಕ್ಷದಿ ನಿನಗೆ ಬೇಳುವೆನೊಂದು ವಿಧಿಯಲಿ ಪಡೆದು ವರಗಳನ್ನು ನಿನಗೆ ಬೇಡುವೆ. ಒಂದು ವಿಧಿಯಲಿ ವರಗಳನ್ನು ಪಡೆದು ತನಯನಾಡಿದ ನುಡಿಗೆ ಮಾಲಿನಿ ಹರುಷವನ ಕಂದ. ದೇವತೆಗಳನ್ನೆಲ್ಲ ಮುಂದುವರಿಯುತ್ತೇನೆ. ಅಮ್ಮ ತಂದೆಯ ಸಾವಾಯಿತು ಎನ್ನುವಂತಹ ವಿಷಯವನ್ನ ಕೇಳಿ ನೀವು ಒದ್ದಾಡಿದ ರೀತಿಯನ್ನು ನೋಡಿದ್ದೀರಿ. ಅದರ ಜೊತೆಗೆ ರೋಷಾವೇಶಭರಿತನಾಗಿ ತಂದೆಯನ್ನು ಕೊಂದಿರುವಂತಹ ದೇವತೆಗಳು ಯಕ್ಷರೋ ಯಾರು ಅವರನ್ನ ಸರಿಯಾಗಿ ಸದೆ ಬರೆದು ಪ್ರತೀಕಾರವನ್ನು ತೀರಿಸ್ತೇನೆ ಎನ್ನುವಂತಹ ನಿನ್ನ ರೊಚ್ಚು ಕಿಚ್ಚು ಸರಿ ಅದನ್ನು ಕಂಡು ಸಂತೋಷವೂ ಆಯಿತು. ಆದ್ರೆ ಏನಮ್ಮ ಹುಡುಕುವುದು ಒಳ್ಳೆದಲ್ಲ ಮಗನಿಗೆ. ಯಾಕೆ ಹೀಗಾಗಿ ನಿನ್ನ ಅಪ್ಪ ಸೋಲನ್ನು ಕಂಡದ್ದು ಸಾವನ್ನು ಕಂಡದ್ದು ಸಾಮರ್ಥ್ಯ ಕಡಿಮೆಯಾಗಿ ಅಲ್ಲ, ಮತ್ತೆ ದೇವತೆಗಳ ಕಾಮುತ್ತಿದೆ. ಅದರ ಜೊತೆಗೆ ದೇವತೆಗಳಿಗೆ ನೋವಾಯ್ತು ಸಾವಾಯ್ತು ಅಂತಾದ್ರೆ ಸೋಲಾಯ್ತು ಅಂತಾದ್ರೆ ವನಜನಾಭನು ಬರುವ ಕೃತಕದಿ ಸುಮನಸರ ಪಕ್ಷಕ್ಕೆ ಇಲ್ಲಿಯವರೆಗೆ ದೇವತೆಗಳ ಜೀವನ ಸಂಪಾದಿಸಿದ್ದು ಆ ವನಜನಾಭನ ಕೃಪೆಯಿಂದ ನನ್ನ ಧರ್ಮಾನವೇ ಇಲ್ಲ. ಹಾಗಾಗಿ ನೀನೊಂದು ಕಾರ್ಯವನ್ನು ಮಾಡಬೇಕು. ನಿನ್ನಲ್ಲಿ ದೇಹ ಬಲವಿದೆ, ಬುದ್ಧಿ ಬಲವಿದೆ, ಅಷ್ಟೇ ಸಾಲದು ದೈವ ಬಲವೂ ಬೇಕು ಮಗನಿಗೆ. ಹಾಗಾಗಿ ಅದು ಬೇಕು ಅಂತಾದ್ರೆ ಸಂಪಾದಿಸುವ ರೀತಿ ಹೇಗೆ? ನಿನ್ನನ್ನು ಪಡೆಯುವಾಗ ನಾನು ಬ್ರಹ್ಮನ ಕುರಿತು ತಪಸ್ಸನ್ನು ಆಚರಿಸಿದೆ. ನೀನೀಗ ಮತ್ತೆ ಬ್ರಹ್ಮನ ಕುರಿತು ತಪಸ್ಸನ್ನು ಆಚರಿಸಿ ವಿಶೇಷವಾದಂತಹ ವರಫಲಾನ್ವಿತನಾದೆ ಅಂತಾದ್ರೆ
ಹಾಗಂತಾದರೆ ನಿನ್ನ ದೇಹ ಬಲ ಬುದ್ಧಿ ಬಲ ಮನ ಬಲ ಎಲ್ಲವೂ ಕೂಡಿ ಬಂದು ನೀನು ಅಜಯನಾಗುವಂತಹ ಸಾಧ್ಯತೆಗಳುಂಟು. ಅಜಯನ ಆಳ್ತೀಯ. ಹಾಗಾಗಿ ಮೊದಲು ನೀನು ತಪಸ್ಸನ್ನು ಆಚರಿಸಬೇಕು, ವರವನ್ನು ಪಡೆಯಬೇಕು. ಸರಿ, ಅದಕ್ಕೂ ಮೊದಲು ನೀನು ಮಾಡಬೇಕಾದ ಕರ್ತವ್ಯ ಉತ್ತರಾಧಿಕಾರಿ ನೀನು. ಒಡೆಯನನ್ನು ಕಳ್ಕೊಂಡಿರುವಂತಹ ನಮ್ಮವರೆಲ್ಲ ಕಂಗಾಲಾಗಿ ಪೀಠವನ್ನು ನಿರೀಕ್ಷಿಸ್ತಾ ಇದ್ದಾರೆ. ಈ ಪೀಠವನ್ನು ಏರುವವರು ಯಾರು? ಯಾಕೆ ಇವರೆಲ್ಲ ಬಿಟ್ಟು ನೋಡ್ತಾ ಇದ್ದಾರೆ? ಪೀಠ ಬರಿದಾಗಿದೆ. ಆ ಪೀಠವನ್ನು ಏರಬೇಕು. ಅವರಿಗೆಲ್ಲ ಸಾಂತ್ವನವನ್ನು ಹೇಳಬೇಕು, ಸಮಾಧಾನವನ್ನು ಹೇಳಬೇಕು. ಆ ನಂತರ ನಿನ್ನ ಕಾರ್ಯವನ್ನು ಕೈಗೊಳ್ಳಬೇಕು. ಅಮ್ಮ, ಇದು ದೊಡ್ಡ ಪೀಠ. ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಏರಿ ಆಳಿ ತಮ್ಮ ವೈಭವವನ್ನು ಅಚ್ಚೊತ್ತಿ ಹೋಗಿದ್ದಾರೆ. ಹೌದು, ಸಣ್ಣವರಾದಂತ ನಾನು ಕುಳಿತುಕೊಂಡರೆ ತುಂಬುತ್ತಾರ? ತುಂಬಿಸಬೇಕು. ನೀವು ಒಪ್ತಾರ? ವಯಸ್ಸು ಸಣ್ಣದು ಅಂತಲ್ಲ ಮಗ, ವ್ಯಕ್ತಿತ್ವ ಸಣ್ಣದು ಅಂತಲ್ಲ. ಮತ್ತೆ ವಿಶೇಷವಾದಂತ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಯಾವಾಗಲೂ ವ್ಯಕ್ತಿ ಪ್ರಯತ್ನಶೀಲನಾದವಾಗ ಖಂಡಿತ ಫಲವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ. ಪ್ರಯತ್ನ ನನ್ನದ್ದು, ಆಶೀರ್ವಾದ ನಿಮ್ಮದಿರಲಿ. ಫಲವೇ ಅವರು ಕೊಡ್ತಾರೆ. ಖಂಡಿತ. ಹಾಗಾಗಿ ಏನು ಸಿಂಹಾಸನವನ್ನ